ನೀನ್ ಈ ತರ ಮಿತ್ರದ್ರೋಹಿ ಅಂತ ಗೊತ್ತಿರ್ಲಿಲ್ಲ. ನಿನ್ ಜೊತೆ ಮಾತಾಡಲ್ಲ, ಹೋಗು. ಯಾಕೋ? ನಾನು ಒಬ್ಬನೇ ಬಿಟ್ಟು ಕೆಲ್ಸಕ್ಕೆ ನೀನ್ ಮಾತ್ರ ಅಪ್ಲಿಕೇಶನ್ ತಗೊಂಡು ಹೋಗ್ತಿದ್ಯಾ? ಇದು ಅಪ್ಲಿಕೇಶನ್ ಅಲ್ಲ ಮಗ, ಮತ್ತೆ ಲವ್ ಲೆಟರ್. ಕೂಲ್ ಕೂಲ್. ಆಯಾ ನಿನ್ಲೇ ಎನ್ನುವಲ್ ಕವರ್ ಅಲ್ಲಿ ಅವನದು ಲವ್ ಲೆಟರ್ ತಗೊಂಡು ಹೋಗ್ತಾನ. ತೆಗಿ ಆಚೆ ಕೊಡು. ಅಯ್ಯೇ ಮಡ್ಚಿರೋ ಊಟ ನೋಡು, ಅಪ್ಲಿಕೇಶನ್ ಮಾಡಿಸ್ತಂಗೆ. ತಗ ಹಿಂಗ್ ತಗೊಂಡೋಗಿ ಕೊಡು. ಬಂದ್ಲು ಬಂದ್ಲು ಬಂದ್ಲು. ಹೋಗ್ಲಾ? ಅದೇ ನನ್ನ ಬಾಯಲ್ಲಿ ಕೆಟ್ಟ ಬಂದ್ಬಿಡ್ತಾವ ಈಗ. ಸುಮ್ಮನೆ ಟೆನ್ಷನ್ ಮಾಡ್ಬೇಡ. ಮತ್ ಹೋಗು. ಅಯ್ಯೋ, ಕಾಫಿ ಆಯ್ತಾ? ತಿಂಡಿನೂ ಆಯ್ತು. ಅದು ಏನದು? ಲವ್ ಲೆಟರ್ ಲವ್ ಲೆಟರ್ ಲವ್ ಲೆಟರ್. ನಿಮ್ಗೇನ್ ಬೇರೆ ಕೆಲ್ಸ ಇಲ್ವಾ? ಏನ್ ಅನ್ಕೊಂಡ್ಬಿಟ್ಟಿದೀರಾ ನನ್ನ? ನೋಡಿ, ನಿಮ್ಗಲ್ಲ ರೀ, ಪಾಪುಗೆ. ಏನು ಈ ಹುಡುಗಿಗೆ ಲವ್ ಲೆಟರಾ? ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಪಾಪು ಓದ್ಬೇಡ ನೋಡಿ, ಓಪನ್ ಮಾಡ್ಬೇಡ. ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಆಮೇಲೆ ಏನಿದು ಅಂಕಲ್? ನಾನು ನಿಮ್ಮನ್ನ ತುಂಬಾ ಲವ್ ಮಾಡ್ತಿದ್ದೀನಿ. ನೀವಂದ್ರೆ ನಂಗೆ ತುಂಬಾ ಇಷ್ಟ. ಕನ್ನಡ ಬರಲ್ವಾ ನಿಮ್ಗೆ? ನನ್ನ ಲವ್ ಮಾಡಕ್ ಏನ್ ಯೋಗ್ಯತೆ ಇದೆ? ನಾನು ರಣಬೀರ್ ಕಪೂರ್ನೋ ಪುನೀತ್ ರಾಜ್ಕುಮಾರ್ನೋ ಮದ್ವೆ ಆಗೋಣ ಅಂತ ಇದ್ರೆ ನೀವೊಬ್ರು ಒಳ್ಳೆ ಹಳೆ ಕಾಲದ ವಿಲನ್ ತರ ಇದೀರಾ. ಐ ಹೇಟ್ ಯು. ಏಯ್, ಅತಿ ಆಯ್ತು ನಿಂದು. ನೋಡಿ, ಇನ್ನೊಂದ್ಸಲ ನನ್ ಹಿಂದೆ ಬಂದ್ರೆ ಚೆನ್ನಾಗಿರೋದಿಲ್ಲ. ಹುಷಾರ್. ಅಲ್ಲ, ಈ ಬಂದ ಜನುಮಗಳು. ನಿನ್ಲೇ ಮಾತಾಡ್ಬೇಕಾದ್ರೆ ತೊದಲಿಸ್ತೀಯ, ಪತ್ರ ಬರಿಬೇಕಾದ್ರೆ ಕರೆಕ್ಟಾ ಬರಿಬೇಕು ತಾನೆ? ಅಲ್ಲೂ ತುತು ಅಂತ ಬರ್ದಿದೆಯಲ್ಲ. ಇಲ್ಲ ಮಗ, ಬರಿಬೇಕಾದ್ರೆ ಟೆನ್ಷನ್ ಆಗೋಯ್ತು. ಹೌದಾ? ಬರಿಬೇಕಾದ್ರೆ ಟೆನ್ಷನ್ ಆದ್ರೂ ಓಕೆ, ಸಂಸಾರ ಮಾಡ್ಬೇಕಾದ್ರೆ ಟೆನ್ಷನ್ ಆಗ್ಬಿಟ್ರೆ ಹುಟ್ಟ ಮಕ್ಳು ತುತು ಅಂತಾನೆ ಹುಡ್ತವೆ. ಸುಮ್ನೆರ. ಮದ್ವೆ ಆದ್ಮೇಲೆ ಏನೇನ್ ಮಾಡ್ಬೇಕನ್ನ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಕಳ್ಳ, ಅದ್ ಮಾತ್ರ ಚೆನ್ನಾಗ್ ಗೊತ್ತು. ಗುರುವಿಲ್ಲದ ಗಣಿತ ಎಲ್ರು ಚೆನ್ನಾಗ್ ಬಿಡಿಸ್ತೀರ. ಬಾ ಚಿಕ್ಕಪ್ಪ, ನಾನಿಗೊಂದ್ ಮಾತು ಹೇಳ್ತೀನಿ, ಬೇಜಾರಾಗ್ಬೇಡ. ಏನದು? ನಿಂಗೆ ಈ ಲವ್ ಗಿವೆಲ್ಲ ಸೆಟ್ ಆಗಲ್ಲ. ಸುಮ್ನೆ ತಾತ ಹೇಳಿದ ಹುಡ್ಗಿನ್ ಮದ್ವೆ ಮಾಡ್ಕೊಂಡು ಸೆಟ್ಲ್ ಆಗು. ಬ್ಲೈಂಡ್ ಆಗಿ ಹೆಂಗ್ ಪಾಪು ಮದ್ವೆ ಮಾಡ್ಕೊಳಕ್ಕಾಗತ್ತೆ? ಕ್ಯಾರೆಕ್ಟರ್ ಸೆಟ್ ಆಗ್ಬೇಕಲ್ವಾ? ಮದ್ವೆ ಆದ್ಮೇಲೆ ಎಲ್ಲ ಸೆಟ್ ಆಗದ್ ಬಿಡು ಚಿಕ್ಕಪ್ಪ. ಹೋಗಿ ಹೋಮ್ವರ್ಕ್ ಮಾಡ್ಕೊ ಭೂಮಿ. ಶ್ರೀಯುತ ಶಿವರಾಜ್ ಅವ್ರೆ, ಕಾಯಿನ್ ಹಾಕಿದ್ರೆ ಮಾತಾಡಕ್ಕಾಗದು. ನನಗೂ ಗೊತ್ತು ಕಣ, ಇದು ಪ್ರೀತಿ, ಹೃದಯದ ಭಾಷೆ. ಸುಮ್ನೆ ಕಿವಿಲ್ ಇಟ್ಕೊಂಡ್ರೆ ಸಾಕು, ಹಾರ್ಟ್ಗಳು ಮಾತಾಡ್ಕೊಂತವೆ. ಹಿಂಗೆ ಆದ್ರೆ ಬಾರಲ್ ಸೆಟ್ಲ್ ಆಗ್ಬಿಡ್ತಿ. ಆಮೇಲೆ ಹಾರ್ಟ್ ಅಲ್ಲ, ಸಣ್ಣ ಕಳ್ಳು ದೊಡ್ಡ ಕಳ್ಳು ಕಿಡ್ನಿಗಳು ಎಲ್ಲ ಮಾತಾಡ್ಕತಿರ್ತವೆ. ಉಂಡ್ಲಿಲ್ಲ ತಿನ್ಲಿಲ್ಲ ತಗೊಂಡ್ಬಂದು ತಲೆ ಕುಡಿತಲ್ಲಪ್ಪ. ಏನ್ ಹೇಳ್ತಿದ್ಯಾ ನೀನು? ಹೌದು ಮಾ, ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಎಮ್ಎಡ್ ಎಕ್ಸಾಮ್ಸ್ ಬೇರೆ ಇದೆ. ನೀನ್ ಮೊದ್ಲೇ ಯಾಕೆ ಹೇಳಿಲ್ಲ? ಬಾ ನನ್ ಜೊತೆ. ಎಲ್ಲಿಗಮ್ಮ? ಬಾ ನನ್ ಜೊತೆ. ಅಮ್ಮ ನಾನ್ ಹೇಳ್ತೀನಿ ಬಾ. ಅಯ್ಯೋ ಬನ್ನಿ ಅಮ್ಮ. ಆಂಟಿ, ಕೂತ್ಕೊಳ್ಳಿ. ಅತ್ತೆ, ಮೇಲಿನ ಮನೆ ಆಂಟಿ ಬಂದಿದ್ದಾರೆ. ಮೇಲಿನ ಮನೆ ಆಂಟಿ ಬಂದಿದಾರ? ಆಕಿ ಕೊಟ್ಬಿಟ್ಟಿದಾಳ? ಯಾಕೆ ನಿಂತ್ಕೊಂಡಿದ್ದೀರಾ? ಕೂತ್ಕೊಳ್ಳಿ. ಪರವಾಗಿಲ್ಲ. ಸರ್ ಇದಾರ ಮನೇಲಿ? ಇಲ್ಲ, ಅವ್ರು ಹೊರಗಡೆ ಹೋಗಿದ್ದಾರೆ. ಹೇಳಿ, ಏನ್ ವಿಷಯ? ಏನಿಲ್ಲ, ನಮ್ ಪಾಪುನ ಬಸ್ ಸ್ಟ್ಯಾಂಡ್ ಹತ್ರ ಯಾರೋ ಒಂದಷ್ಟು ಜನ ಹುಡುಗರು ಡಿಸ್ಟರ್ಬ್ ಮಾಡ್ತಿದಾರಂತೆ. ನಾನ್ ಎಸ್ಕೇಪ್ ಆದೆ. ಯಾರತ್ರ ಹೇಳೋದನ್ ಗೊತ್ತಾಗ್ಲಿಲ್ಲ. ಇವ್ರು ಬೇರೆ ಊರಲ್ಲಿಲ್ಲ, ಅದಕ್ಕೆ ನಿಮ್ಮನೆ ಹುಡುಗರ್ಗೆ ಹೇಳಿ ವಿಚಾರ್ಸಕ್ ಹೇಳೋಣ ಅಂತ. ಹೌದಾ ಆಂಟಿ? ಬಸ್ ಸ್ಟ್ಯಾಂಡ್ ಅಲ್ಲ? ಹ್ಞೂ ತಮ್ಮ. ಅಮ್ಮ, ಈ ಪ್ರಾಬ್ಲಮ್ ನಾನ್ ಸಾಲ್ವ್ ಮಾಡ್ಕೊಡ್ತೀನಿ, ನೀನ್ ಒಳಗೋಗು. ತಾವ್ ವಿಚಾರಿಸ್ತೀರಾ? ಫ್ಯೂಚರ್ ಬಗ್ಗೆ ಭಯ ಇರೋರು. ಅದಕ್ಕೆ ಹೋದ್ ಸಲ ರಫ್ ಆಗಿ ಹ್ಯಾಂಡಲ್ ಮಾಡ್ದಂಗೆ ಈ ಸಲ ಮಾಡಲ್ಲ. ಸಿಚುವೇಶನ್ ನೋಡ್ಕೊಂಡು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ತೀನಿ. ಶಿವು, ನೀನಾ? ಅಮ್ಮ, ಅಡಿಗೆ ಮನೇಲಿ ಏನೋ ಸೀದೋಗ್ತಾ ಇದೆ, ದಯವಿಟ್ಟು ಒಳಗೋಗಮ್ಮ. ಬೇಡ್ವೋ ಅಮ್ಮ ಪ್ಲೀಸ್, ಹೋಗಮ್ಮ ಹೋಗಮ್ಮ. ಪಾಪು, ಆ ಹುಡುಗರಿಗೆ ನಾನೇ ನಿಮ್ ಯಜಮಾನ ಅಂತ ಯಜಮಾನನ? ಯಾರ್ ತಮ್ಮ? ಅಲ್ಲ, ಈ ಮನೆ ಓನರ್ ಅಂತ ಹೇಳೋದಕ್ ಬಂದೆ. ಆಮೇಲೆ ಆಂಟಿ, ನಿಮ್ ಮಗಳಿಗೆ ಆ ಹುಡುಗರು ಯಾರಂತ ತೋರ್ಸೋದಕ್ಕೆ ಹೇಳಿ, ನಾನ್ ನೋಡ್ಕೊಂತೀನಿ. ಪಾಪು, ಅಣ್ಣಂಗೆ ಆ ಹುಡುಗರು ಯಾರು? ಯಾಕೆ ತಮ್ಮ? ಅಲ್ಲ, ಪಾಪುಗೆ ನೀವ್ ನನ್ನ ಅಣ್ಣ ಅಂತಂದ್ರಿ, ನೀವ್ ನೋಡಿದ್ರೆ ತಮ್ಮ ಅಂತ ಕರಿತಾ ಇದೀರಾ. ಮಧ್ಯದಲ್ಲೇ ರಿಲೇಶನ್ಶಿಪ್ ಹೊಡಿತಾ ಇದೆ. ಹೌದಲ್ಲ ಪಾಪು, ಆ ಅಂಕಲ್ಗೆ ಆ ಹುಡುಗರು ಬಿಟ್ಟಿತ್ತು. ಏನಾಯ್ತಮ್ಮ? ಏನಿಲ್ಲ ಪಾಪು, ಒಂದ್ ಸ್ವಲ್ಪ ವೇಟ್ ಮಾಡು, ಮಾವ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ.